ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ವೆಂಕಟೇಶ್. ಸೌಂಡ್ ಕಮ್ಮಿಕೋ. ಓಕೆ, ಇಷ್ಟು ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನಾಳೆ ನನ್ನ ತಂಗಿ ಗೈಸ್ ನಾಳೆ SSLC ರಿಸಲ್ಟ್ ಆಫ್ 2026. ನನಗಂತೂ ತುಂಬ ಖುಷಿ. ನಾನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, ಇವಳಷ್ಟು. ಆದರೆ ಇವಳು ತುಂಬಾ ತಲೆ ಕೆಡಿಸ್ಕೊಂಡವಳೆ. ನಾಳೆ ನೋಡಬೇಕು. 12:24 ಡೇಟಲ್ಲಿ ಬರ್ತಿದೆ. ಮನಸ್ಸ ಏನಂತೆ ಇಲ್ಲ ಏನಂತೆ ಇಲ್ಲ ನೋಡಿ, ವಿಡಿಯೋ ಆನ್ ಆಗೈತೆ. ನೋಡ್ದ ಐತೆ, ವಿಡಿಯೋ ಆಗೈತೆ. ಇವಾಗ ಬಂದ್ಬಿಟ್ಟು 11 o'clock ಆಗಿದೆ. ಸೊ ಕೇವಲ 1 ಗಂಟೆಗಳ ನಂತರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ನನಗೆ ನನ್ನ ರಿಸಲ್ಟು ಅಷ್ಟು ಚಿಂತೆನೇ ಇರಲಿಲ್ಲ. ಬಟ್ ನನ್ನ ತಂಗಿ ರಿಸಲ್ಟ್ ತುಂಬಾ ಚಿಂತೆ, ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅನ್ನೋದು. ರಿಸಲ್ಟ್ ಟೈಮ್ಗೆ ಸಿಗ್ತೀನಿ. ಯಾರು 086 2425 2425 ಅಷ್ಟೇನಾ? ಸ್ವಚ್ಛ ಕೊಡೋದಾ? ಹಾಂ 4 ಹಾಂ ಮತ್ತು ಜೂನಾ? ಹೇಗೆ ಇಯರು 2010 ಹಾಂ ಸನಾ? ಎಷ್ಟಾದ್ರು 564 ಲೆಕ್ಕಗಳು ಚೆಕ್ ಮಾಡಿ. ಪರ್ಸೆಂಟೇಜ್ ಪಾಸೇನೆ. ಹಾಂ 5 ಕೊಡು. ಹಾಂ ಎಲ್ಲ ಪಾಸಾ? ಎ ಪ್ಲಸ್ ಪ್ಲೇನಾ? ಟೋಟಲು ಪರ್ಸೆಂಟೇಜ್ ಚೆಕ್ ಮಾಡಿ. ಪರ್ಸೆಂಟೇಜ್ ಸಾಕು ಬಿಡು, ಏನು ತೊಂದರೆ ಇಲ್ಲ. 90%? 91. ಹಾಂ ಸಾಕು ಬಿಡು, ತೊಂದರೆ ಇಲ್ಲ. ನೋಡ್ದಂತಾನ ಪರವಾಗಿಲ್ಲ ಬಿಡು. ಸಾಕು ಬಿಡು. ನೆಕ್ಸ್ಟ್ ಟೈಮ್ ಮಾಡಿ. ಸಾಕು ಇಟ್ಕೊಂಡು ಸಾಕು ಬಿಡು. ಅದಕ್ಕೆಲ್ಲ ಅದೇ ಸುಮ್ಮನೆ ಆಯ್ತು. ಎಲ್ಲ ಎ ಪ್ಲಸ್ ಒಂದಲ್ಲಿ ತಾನೆ, ಎ ತಾನೆ. ಆಯ್ತು ಬಿಡಮ್ಮ. ಸುಮ್ಮನೆ ಹೇಳ್ಬಾರ್ದು. ಸಾಕು ಬಿಡು, ಸಾಕು. ಎಷ್ಟು ಸರ್ ನಿಂದು? ಹೌದಾ? ಬಿಡು, ಡಿಸ್ಟ್ರಿಕ್ಷನ್ ಅಲ್ಲ. ನಾನು 91 ಅದು. ಅಂದರೆ 90 ಐತೆ. ಸ್ವಲ್ಪ ಡೆಸಿಮಲ್ಸು ಒಂದು 91 ಆಗ್ತಾರೋ. 91 ಅಂತ. ಸೊ 4 ಬಂದಿದ್ರು ಚೆನ್ನಾಗಿದೆ. 95. ಭುವನೇಶ್ವರಿ ಪಾಸ್ ಆಗಿರ್ತಾಳೆ, ಅದಕ್ಕೆ ಫೋನ್ ಮಾಡಿರೋದು. ಇಲ್ಲ ಮಾಡಿಲ್ಲ. ಹೌದು 91. 85 ಬಿಡು, ಜಸ್ಟ್ ಮಿಸ್ ಆಗಿ ಡಿಸ್ಟ್ರಿಕ್ಷನ್ ಬಂದ್ಬಿಟ್ಟಿದ್ಯಾ. ನಂದು ರಿಸಲ್ಟು 90%. ಸ್ಪೀಕರಿಗೂ ಏನು 91 ಡಿಸ್ಟ್ರಿಕ್ಷನ್ ಜಿಲ್ಲೆಗಳಲ್ಲಿ ತೆಗ್ದಿದ್ದೀನಿ. ಹಾಂ, ಅಂದರೆ ಜಿಲ್ಲೆ ಲೆವೆಲ್ಲು ಕಳಿಸ್ತೀವಿ ನಮ್ಮ ಅಮ್ಮ ಫೋನ. ಹಾಂ ಹೇಳ್ಕೊಟ್ಟಿದ್ರು ಸಾಕಾಯ್ತು ನೋಡಿ. ಅಲ್ಲ ಸುಮ್ಮನೆ ಇರು. ಪಾಸ ಎಷ್ಟು ಪರ್ಸೆಂಟೇಜ್? ಓಹೋ ಹೋಗಿಲ್ಲ, ಬ್ಯಾನರ ಬಂದ್ಬಿಟ್ಟಿದೆಯೇ. ಫಸ್ಟ್ ಕ್ಲಾಸು. ಹೌದಾ?
ಆಮೇಲೆ ನಮ್ಮಪ್ಪ ರಿಸಲ್ಟ್ ಬಂದಿದ್ದ ತಕ್ಷಣ ಕೇಕು ಮಿಕ್ಚರು ಆ್ಯಂಡ್ ಸ್ವೀಟ್ಸ್ನ ತೊಗೊಂಡು ಬಂದರು. ಸೊ ಇವಾಗ ಕಟ್ ಮಾಡ್ತಾ ಇದ್ದೀವಿ. ಪ್ರೌಡ್ ಆಫ್ ಯು ಮಾನಸವಿ. ಸೊ ನಮಗೆ ತುಂಬಾ ಖುಷಿ ಆಯಿತು. 90% ತೊಗೊಬಂದಿದ್ದು. ಸೊ ನನ್ನ ತಂಗಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ 90 ಬಂದಿದ್ದು. ಸೊ ಇನ್ನೂ ಜಾಸ್ತಿ ಬರಬೇಕಾಗಿತ್ತು. ಇಟ್ಸ್ ಓಕೆ. ಇಷ್ಟು ಬಂದಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾಳೆ. ಸೊ ನೋಡೋಣ ಮುಂದಕ್ಕೆ ಚೆನ್ನಾಗಿ ಓದ್ತಾಳೆ ಅಷ್ಟೇ. ಗುಡ್ ಲಕ್. ಫಸ್ಟು ಅವನನ್ನ ನಾನು ಹಿಂಗೊಂದಿಷ್ಟು ಎತ್ಕೋಬೇಕು. ಅದಕ್ಕೆ ಹೊರಟಿಸಲ್ಲ ರಶ್ಮಿ ಆ ಕಡೆ ಇರಾ ಈ ಕಡೆ ಯಾರು ಇಲ್ಲ ನಮಗೆ ಅವ್ರು ಸ್ವಲ್ಪ ಅಷ್ಟೇ ಇನ್ಯಾಕೆ ನಾವು ರಾತ್ರಿ ಮನೆ ತಿಂದಿಲ್ಲ ನಾವು. ನಿಂಗೇನು ಅನ್ಸುತ್ತೋ ಹೇಳೋ. ನಾವು ಹತ್ತಿದ್ದಲ್ಲ ಹೇಳ್ಬೇಕು. ಅದಕ್ಕೆ ಇವಾಗ ತಕ್ಕ ನಿಂಗೇನು ಅನ್ಸುತ್ತೆ ಅವಳು ಇಷ್ಟು ಮಾಡ್ತಾ ಇದ್ದೀರ ಅದಕ್ಕ? ಹೇಳ್ರೋ. ಹೇಳು ನೀನು ಹೇಳು. ಚೆನ್ನಾಗಿ ತೆಗ್ದಿದ್ದಾವೆ. ನೀನು ಹೇಳು. ಯಾ ಅಮ್ಮ ಹೇಳ್ಬೇಕಕ್ಕ. ತುಂಬ ಸಂಕೋಚ ಪಡ್ತಾವೆ. ತುಂಬ ಶೈ ಅಕ್ಕ ತುಂಬ ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದಾರೆ, ಖುಷಿ ಆಗುತ್ತೆ. ಏನನ್ಸ್ತದಮ್ಮ? ಖುಷಿ. ಆಮೇಲೆ ಮಗಳು ಕ್ಲಾಸ್ಗೆ ಫಸ್ಟ್ ಬಂದವಳೆ, ಸಾಕು. ಅಷ್ಟೇ. ಇನ್ನ ಮುಂದಕ್ಕೆ ಚೆನ್ನಾಗಿ ಅವಳೇನು ಅನ್ಕೊಂತಾಳೋ ಅದಾಗಲಿ. ತುಂಬ ಖುಷಿ. ತುಂಬ ಖುಷಿ ಆಯ್ತು. ಮನಸ್ಸು ಬೇಕೇನಾ? ತುಂಬ ಖುಷಿಯಾಗುತ್ತೆ. ನನ್ನ ಮಗಳು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪಾಸ್ ಆಗೋಳೆ. ಆಲ್ ದ ಬೆಸ್ಟ್ ಮನಸ. ನನಗೆ ಮಾತ್ರ ತುಂಬಾ ಕೇಕು ತುಂಬಾ ಇಷ್ಟ ಆಯಿತು. ಸಖತ್ತಾಗಿತ್ತು ಗಾಯ್ಸ್. ಸೊ ನಾನು ಹೋಗಿ ಎರಡೆರಡು ಸಲ ಹಾಕೊಂಡು ತಿಂತಾಯಿದ್ದೆ, ಅಷ್ಟು ಸಕ್ಕತ್ತಾಗಿತ್ತು. ಸೊ ಗಾಯ್ಸ್ ಕೇಕ್ ತಿಂತಾಯಿದ್ದೀನಿ. ತುಂಬ ಚೆನ್ನಾಗೈತೆ ಕೇಕ್. ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ತಂಗಿಗೆ ನಾನು ಏನು ಹೇಳ್ತೀನಿ ಅಂದರೆ, ಮನಸ ಹಾಂ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗೀಲಿ ಅಂತ ಆಶೀರ್ವಾದ ಮಾಡ್ತೀನಿ. ಆ್ಯಂಡ್ ಎಸ್ ತುಂಬ ಖುಷಿ ಆಯಿತು. ನೆಕ್ಸ್ಟ್ ತಿಂದ್ಬಿಟ್ಟು ಸಿಗ್ತೀನಿ. ಚೆನ್ನಾಗಿ ಓದು, ಚೆನ್ನಾಗಿ ಓದಿಸ್ತೀನಿ ಆಯ್ತಾ? ಚೆನ್ನಾಗಿ ನೋಡ್ಸೋ. ಖುಷಿ ಆಯಿತು. ಹೋಗ್ಬಿಟ್ಟ. ನಾವು ಪ್ರ್ಯಾಂಕನ್ನು ಮಾಡ್ತಾಯಿದ್ದೀವಿ. ಸೊ ಪ್ರ್ಯಾಂಕ್ ಏನಪ್ಪ ಅಂದರೆ 50% ತೆಗ್ದಿದ್ದಾಳೆ ಅಂತ ಪ್ರ್ಯಾಂಕ್ ಮಾಡ್ತಾ ಇರೋದು. ನೋಡೋಣ ಮಾನಸದು ರಿಸಲ್ಟ್ ಬಂತು. ರಿಸಲ್ಟ್ ಬಂತು 55. ಹಲೋ ಹಲೋ, ಪರ್ಸೆಂಟೇಜ್ ಎಷ್ಟು? ಅಳ್ತಾವಳೆ. ಪರ್ಸೆಂಟೇಜ್ ಎಷ್ಟು? ಯಾಕೆ ಅಳೋದು? ಅಯ್ಯಯ್ಯ 300.
ಎಷ್ಟು ಮಾರ್ಕ್ಸ್ಕ 600 ಮಾರ್ಕ್ಸ್ಕ ಹಾಂ ಮತ್ತೆ ಇನ್ನೇನು ಕೊಡೋದು ಪಾಸಿಂಗ್ ಮಾಡ್ತದೆ ತಾನೇ ಬಂದೈತೆ ಹಾಂ ಪಾಸಿಂಗ್ ಇಲ್ಲ ಹೆಂಗೆ 50% ಆಯ್ತಲ್ಲ 55 ಹೆಂಗಾಗಲ್ಲ 600 ಎಷ್ಟಕ್ಕ 350 ಜಸ್ಟ್ ಪಾಸಿಂಗ್ ಆಗೈತೆ ಟಾಪರ್ ಅವಳಲ್ಲ ಅಂತೇಳು. ಜಸ್ಟ್ ಪಾಸಿಂಗ್ ಎಷ್ಟು 325 ಹಾಂ ಬ್ಯಾನರ್ ರೆಡಿ ಆಗ್ತೈತೆ 91 ಬ್ಯಾನರ್ ರೆಡಿ ಆಗ್ತೈತೆ ಬ್ಯಾನರ್ ರೆಡಿ ಆಗ್ತೈತಂತೆ ಹಾಂ ಓ ಮತ್ತೆ ಖುಷಿನ ಕುಡ್ದಾಡ್ತಾವಳ ಹಂಗಂದ್ರೆ ಅಯ್ಯ ಹೇಳ್ತಾವಳೆ ಅಂದರೆ ಕುಡ್ದಾಡ್ತಾವಳೆ ಅಂತೆ 91 ಬಂದು ಇನ್ನೇನು ಕೊಡೋದು ಅಂತ ನಾನು ಕೇಳ್ತಾ ಇದ್ದೆ ಅವಳು ಮಾರ್ಕ್ಸು ಇನ್ನೂ ಚೆನ್ನಾಗಿ ಬರ್ತಾವಳೆ ಅಂತೆ. ಅವಳು ಇದು ಅದೇ ಇದು ಪ್ರಿಪ್ರೇಟ್ರಿಗೆ ಬರ್ಕೊಟ್ಟಿದ್ರಲ್ಲ ಅದು ಇನ್ನೂ ಕಷ್ಟ ಇತ್ತಂತೆ, ಅದರಲ್ಲೇ 95 ಅಂತೆ. ಇದು ಈಸಿ ಇತ್ತಂತೆ ಬರೆಯೋದ್ರಕ್ಕ, ಅದಕ್ಕೆ ಇದು ನಾನೆಲ್ಲ ಬಂದಿದ್ದೀನಿ ಕಮ್ಮಿ ಬಂದೈತೆ, ನಾನು ಮತ್ತೆ ಇದು ಮಾಡ್ತೀನಿ ಅಂತವಳೆ. ನಾನು ಬೇಡಮ್ಮ ಅಂತ ಹೇಳ್ತಾ ಇದ್ದೀನಿ. ಬೇಡ ನಾನು ಹೇಳ್ತಾ ಇದ್ದೀನಿ ಬೇಡ. ಅವರು ಮಾಸ್ಟ್ರುಗಳು ಅದೇ ಇದು ಮಾಡಿರೋರು ನೋಡಿ ನಮ್ಮ ಮೇಲೆ ಇದು ಮಾಡಿಬಿಟ್ಟವ್ರೆ, ಬಟ್ ಇನ್ನೂ ಕಮ್ಮಿ ಹಾಕ್ಬಿಟ್ಟವರು. ಆಮೇಲೆ ಬೇಡ ಬಿಡು ಎಲ್ಲನೂ ಹೋಗ್ಲಿ ಸಾಕ್ಬಿಡು ಇಷ್ಟೇ ಅಂತ ಹೇಳ್ತಾ ಇದ್ದೀರಿ. ಇನ್ನು 3 ದಿವಸ ಐತೆ ಚೆಕ್ ಮಾಡ್ತೀನಿ ಅಂದ್ಲು. ಆಮೇಲೆ ಮಿಸ್ ಫೋನ್ ಮಾಡಿದ್ಲು ಸ್ಕೂಲ್ಗೆ. ಆಮೇಲೆ ಮಿಸ್ ಕೇಳಿದ್ಲು ಮ್ಯಾಮ್ ನಂದು ಕಡಿಮೆ ಬಂದೈತೆ ಅಂತ. ಅದಕ್ಕೆ ಹೇಳಿದ್ಲು ಮತ್ತೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವಳು ಹಂಗೆ ಅಂದ್ಲು, ಬೇಡ ಇರು ಇವಾಗ ಅದು ಬಂದುಬಿಡ್ಲಿ, ಅದು ಚೆಕ್ ಮಾಡೋಣ, ಅವರು ಕಡಿಮೆ ಹಾಕ್ಬಿಡ್ತಾರೆ ಮಾರ್ಕ್ಸ್ ಆಮೇಲೆ ಮತ್ತೆ ಚೆಕ್ ಮಾಡೋಣ ಇರು ಆಮೇಲೆ ನೋಡೋಣ ಅಂದು. ನಾನು ಬಿಡಮ್ಮ ಸಾಕ್ಬಿಡು ಇಷ್ಟು ಬಂದೈತಲ್ಲ ಸಾಕ್ಬಿಡು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹತ್ಲು ರಾತ್ರಿ ನೆನ್ನೆ ಇಂಕ ಊಟ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ವೆಂಕಟೇಶ್ ಪನಕೆ ಆ್ಯಂಡ್ ಮನಸ ವೆಂಕಟೇಶ್ ಆ್ಯಂಡ್ ರಶ್ಮಿ ವೆಂಕಟೇಶ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಅವರೊಬ್ಬ ಬ್ಲಾಗ್ಸ್ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಏನೋ ಒಂಥರ ಟೆನ್ಷನ್ ಆಯ್ತು.